ಈ ವಿಡಿಯೋನ ಮಿಸ್ ಮಾಡ್ದಂಗೆ ಎಲ್ಲ ನಮ್ಮ ಕರ್ನಾಟಕ ಜನಗಳು ನೋಡಬೇಕು. ಇದು ಹರಿಯಾಣ ಬಾಕ್ಸಿಂಗ್ ಕ್ಲಬ್. ಇಲ್ಲಿ 100 ಮೇಲೆ ಬಾಕ್ಸರ್ಸ್ ಇದ್ದಾರೆ. ಇಲ್ಲಿ ನಾನಿರೋ ಅಕಾಡೆಮಿಲಿ ಇಲ್ಲಿ ಒಂದು ಸ್ಪೋರ್ಟ್ಸ್ ಅಷ್ಟೇ ಅಲ್ಲ, ಇಲ್ಲಿ ತುಂಬಾ ಸ್ಪೋರ್ಟ್ಸ್ ಇದಾವೆ. ತುಂಬಾ ಸ್ಟೂಡೆಂಟ್ ಗಳು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲಿ ತುಂಬಾ ಸ್ಪೋರ್ಟ್ಸ್ ಗೆ ಪ್ರಿಫರ್ ಇದೆ. ಎಷ್ಟೋ ಜನ ಬ್ಯಾಡ್ ಹ್ಯಾಬಿಟ್ಸ್ ಅದು ಇದು ಕಲ್ತ್ಕೊಂಡು ಹಾಳಾಗ್ತಾರೆ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಅಷ್ಟು ಬಾಕ್ಸರ್ಸ್ ಗಳು ಇಲ್ಲ, ಮತ್ತೆ ಬೇರೆ ಸ್ಪೋರ್ಟ್ಸ್ ಗಳು ಇಲ್ಲ. ಎಲ್ಲರೂ ಕ್ರಿಕೆಟ್ ಅದು ಇದು ಅಂತ ಸಪೋರ್ಟ್ ಮಾಡಿ ನೋಡ್ತಾ ಇರ್ತೀರಾ. ಬಟ್ ನೀವ್ ಯಾವಾಗ ಅಚೀವ್ ಮಾಡ್ತೀರಾ? ನೀವು ಅಚೀವ್ ಮಾಡಿಲ್ಲ ಅಂದ್ರೂ ನಿಮ್ ಬಾಡಿನ ಫಿಟ್ ಮತ್ತೆ ಹೆಲ್ತಿಯಾಗಿ ಇಟ್ಕೊಳ್ಳಿ. ನಮ್ಮ ಕರ್ನಾಟಕದ ಎಂಗೇಜ್ ಹುಡುಗರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ತುಂಬಾ ಆಕ್ಟಿವಿಟೀಸ್ ನ ಮಾಡ್ತಾರೆ. ನಮ್ಮ ಕರ್ನಾಟಕ ಪೇರೆಂಟ್ಸ್ ಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ನಿಮ್ ಮಕ್ಕಳಿಗೆ ಬರೀ ಮೆಂಟಲಿ ಎಜುಕೇಶನ್ ಇಷ್ಟೇ ಮಾಡಿಸೋದು ದೊಡ್ಡದಲ್ಲ. ನಿಮ್ ಮಕ್ಕಳನ್ನ ಅದರ್ ಫಿಸಿಕಲ್ ಆಕ್ಟಿವಿಟೀಸ್ ಗೆ ಸೇರಿಸಿ, ಎನಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಗೆ ಮಾಡಿ. ಮತ್ತೆ ನಿಮ್ ಮಕ್ಕಳು ಯಾವ್ದು ಇಷ್ಟ ಪಡ್ತಾರೆ ಅದಕ್ಕೆ ಸೇರ್ಸೋಕೆ ಟ್ರೈ ಮಾಡಿ. ಫೋರ್ಸ್ಫುಲಿ ಆಗಿ ನೀವೇ ಅದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳ್ಬೇಡಿ. ಸ್ಮಾಲ್ ಏಜ್ ಗೆ ನೀವು ನಿಮ್ ಮಕ್ಕಳನ್ನ ಮೋಟಿವ್ ಮಾಡಿ ಈ ಸ್ಪೋರ್ಟ್ಸ್ ನ ಮಾಡು ಅಂತ. ನಮ್ಮ ಬಾಡಿನ ನಾವು ಎಷ್ಟು ಫಿಸಿಕಲಿ ಆಕ್ಟಿವ್ ಅಲ್ಲಿ ಇಟ್ಕೊಂತೀವೋ ಅಷ್ಟು ನಮ್ಮ ಬಾಡಿಗೆ ಹೆಲ್ತ್ ಗೆ ಒಳ್ಳೇದು. ಇರೋ ಒಂದ್ ಲೈಫ್ ನ ನೀವು ಸಮಥಿಂಗ್ ಬಿಗ್ ನ ಅಚೀವ್ ಮಾಡಿ. ನಿಮ್ ಕೈಲಿ ಆಗಿಲ್ಲ ಅಂದ್ರೂ ನಿಮ್ ಮಕ್ಕಳಿಗೆ ಅಚೀವ್ ಮಾಡೋಕೆ ಹೆಲ್ಪ್